ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 30ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 30. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಅನುವಾದ: ಹೇ ಅರ್ಜುನನೇ, ಈ ಆತ್ಮವು ಎಲ್ಲರ ಶರೀರಗಳಲ್ಲಿ ಸದಾ ಅವಧ್ಯವಾಗಿದೆ. ಈ ಕಾರಣದಿಂದಾಗಿ ಸಂಪೂರ್ಣ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದು ಸರಿಯಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಈ ಆತ್ಮ ಅನ್ನೋದು ಎಲ್ಲರ ಶರೀರಗಳಲ್ಲೂ ಇದೆ ಅನ್ನೋದು ಗೊತ್ತಿದೆ ಅಲ್ಲಪ್ಪ, ಅದು ಸದಾ ಅವಧ್ಯವಾಗಿದೆ. ಅದನ್ನ ಕೊಲ್ಲೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಆ ಕಾರಣದಿಂದ ಕೂಡ ಸಂಪೂರ್ಣ ಪ್ರಾಣಿಗಳಿಗಾಗಿ, ಅದು ಯಾವುದೇ ಪ್ರಾಣಿಗಳು ಅಂದರೆ ಯಾವುದೇ ಜೀವಿಗಳಾದರೂ ಆಗಿರಲಿ, ನೀನು ಅವ್ರಿಗೋಸ್ಕರ ಶೋಕ ಪಡೋದು ಸರಿಯಲ್ಲ. ಯಾಕೆ ಅಂತಂದರೆ ಆತ್ಮವನ್ನು ಕೊಲ್ಲೋದಕ್ಕಾಗೋದಿಲ್ಲ. ಸೊ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಆತ್ಮ ಅನ್ನೋದು ಎಲ್ಲರ ಶರೀರಗಳಲ್ಲೂ ಕೂಡ ಸದಾ ಅವಧ್ಯವಾಗಿದೆ ಅಂತ ಹೇಳಿದಾರಲ್ಲ, ಈ ವಾಕ್ಯದ ಅರ್ಥ ಏನು ಅಂತಂದ್ಬಿಟ್ಟು, ಯಾಕೆ ಭಗವಂತ ಆ ರೀತಿ ಹೇಳಿದಾನೆ ಅಂತ ಉತ್ತರ ಏನು ಅಂತಂದರೆ, ಈ ವಾಕ್ಯದಿಂದ ಭಗವಂತ ಸಮಸ್ತ ಪ್ರಾಣಿಗಳ ಎಷ್ಟು ಶರೀರಗಳಿದೆಯೋ, ಅಂದರೆ ಒಂದೊಂದು ಪ್ರಾಣಿಗಳೂ ತಗೊಂಡಾಗ ಎಷ್ಟೋ ಥರದ ಪ್ರಾಣಿಗಳಿದೆಯಲ್ಲ, ಅದು ಚಿಕ್ಕ ಹುಳ ಆಗಿರ್ಬೋದು, ದೊಡ್ಡ ಪ್ರಾಣಿನೇ ಆಗಿರ್ಬೋದು, ಎಂಥ ಶರೀರ ತಗೊಂಡ್ರೂ ಕೂಡ ಆ ಎಲ್ಲ ಶರೀರಗಳಲ್ಲಿರುವಂಥ ಆತ್ಮ ಒಂದೇ. ಶರೀರಗಳ ಭೇದದಿಂದ, ನಾವು ಅಜ್ಞಾನದಲ್ಲಿರುವ ಕಾರಣದಿಂದ ಆತ್ಮನಲ್ಲಿ ನಮಗೆ ಭೇದ ಕಂಡು ಬರುತ್ತೆ. ಅಂದರೆ ನಾವು ನೋಡಿದಾಗ ಇವರು ಬೇರೆ, ಅವರು ಬೇರೆ, ಇದು ಬೇರೆ ಆತ್ಮ, ಅದು ಬೇರೆ ಆತ್ಮ ಅಂತ ನಮ್ಗೆ ಅನ್ಸುತ್ತೆ ಹೊರತು, ಆದರೆ ಎಲ್ಲದರಲ್ಲೂ ಇರೋದು ಒಂದೇ ಆತ್ಮ. ವಾಸ್ತವದಲ್ಲಿ ಭೇದ ಅನ್ನೋದೇ ಇಲ್ಲ. ಮತ್ತು ಈ ಆತ್ಮ ಸದಾಕಾಲ ಅವಧ್ಯವಾಗಿದೆ, ಯಾವಾಗಲೂ ಅದು ಇರುವಂಥದ್ದು. ಅದನ್ನು ಕೊಲ್ಲೋದಕ್ಕೆ, ಸಾಯಿಸೋದಕ್ಕೆ, ಸುಡೋದಕ್ಕೆ ಯಾವುದರಿಂದನೂ ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವತ್ತೂ ಯಾವುದೇ ಸಾಧನಗಳಿಂದ, ಅಂದರೆ ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಶಸ್ತ್ರಗಳಾಗಿರ್ಬೋದು, ಅದರಿಂದ ಕೂಡ ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಅರ್ಥವನ್ನು ಇದು ಹೇಳಿದ್ದಾರೆ. ಅಂದರೆ ಆ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ ಭಗವಂತ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈ ಕಾರಣದಿಂದ ಸಂಪೂರ್ಣ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದು ಸರಿಯಲ್ಲ. ಈ ವಾಕ್ಯದ ಭಾವ ಏನು ಅಂತ ಕ್ವಶ್ಚನ್. ಉತ್ತರ ಏನಪ್ಪ ಅಂತಂದರೆ, ಈ ವಾಕ್ಯದಲ್ಲಿ ಹೇತುವಾಚಕವಾದ ತಸ್ಮಾತ್ ಪದ ಅದನ್ನು ಯೂಸ್ ಮಾಡಿ. ಈಗ ತಸ್ಮಾತ್ ಅಂತಂದರೆ ಈ ಕಾರಣದಿಂದ ಅಂತ ಅರ್ಥ. ಅಂದರೆ ಏನೋ ಯಾವುದರಿಂದನೂ ಸಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಆ ಕಾರಣದಿಂದ ಅಂತ ಹೇಳಿ ಭಗವಂತ ಆತ್ಮ ಸದಾ ಸರ್ವದಾ ಅವಿನಾಶಿಯಾಗಿದೆ, ಅದನ್ನು ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ, ಯಾರೂ ನಾಶ ಮಾಡೋದಕ್ಕೆ ಸಮರ್ಥರು ಅಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಚೆನ್ನಾಗಿ ಸಿದ್ಧಪಡಿಸಿದ್ದಾನೆ. ಅಂದರೆ ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ತಸ್ಮಾತ್ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡಿ, ನೀನು ಅದಕ್ಕೋಸ್ಕರ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ಅದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ ಅಂದಮೇಲೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳೋದಕ್ಕೋಸ್ಕರ ಅವನು ಅದನ್ನು ಯೂಸ್ ಮಾಡಿದ್ದಾನೆ. ಅದಕ್ಕೆ ನೀನು ಯಾವುದೇ ಪ್ರಾಣಿಗೋಸ್ಕರ ಶೋಕ ಪಡೋದು ಸರಿಯಲ್ಲ. ಯಾಕೆ ಅಂತಂದರೆ ಯಾವಾಗ ಅದರ ನಾಶನೇ ಆಗೋದಿಲ್ವೋ, ಅದು ಯಾವುದೇ ಕಾಲದಲ್ಲಿ ಯಾವುದೇ ಸಾಧನದಿಂದನೂ ಕೂಡ ಆಗೋದಿಲ್ಲ ಅಂತಂದ್ಮೇಲೆ ಗೊತ್ತಾಗಿದೆಯೋ, ಅದಕ್ಕೋಸ್ಕರ ನೀನು ಶೋಕ ಪಡುವಂಥ ಅವಕಾಶ ನಿನಗೆ ಎಲ್ಲಿದೆ? ಯಾಕೆ ಪಡಬೇಕು? ಅದಕ್ಕೋಸ್ಕರ ನೀನು ಅವ್ರು ಸತ್ತೋಗ್ತಾರೆ, ಇವ್ರು ಸತ್ತೋಗ್ತಾರೆ ಅಂತಂದ್ಬಿಟ್ಟು ಅವರು ನಾಶ ಆಗುವಂತಹ ಆಶಂಕೆಯಿಂದ ನೀನು ಶೋಕ ಪಡಬೇಡ, ಯುದ್ಧಕ್ಕೆ ಸಿದ್ಧನಾಗಬೇಕು ಅನ್ನುವಂಥ ಭಾವನೆಯನ್ನು ಇಲ್ಲಿ ತೋರಿಸಿದ್ದಾನೆ. ನನ್ನ ಎದುರುಗಡೆ ಇರೋರು ಸತ್ತೋಗ್ತಾರೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ಎಲ್ಲರಲ್ಲೂ ಇರೋದು ಒಂದೇ ಆತ್ಮ ಆಗಿರೋದ್ರಿಂದ, ಮತ್ತು ಆ ಆತ್ಮ ನಾಶನೇ ಆಗೋದಿಲ್ಲ ಯಾವುದರಿಂದಲೂ ಅಂತಂದಮೇಲೆ ನೀನು ಯಾರ ಬಗ್ಗೆನೂ ಶೋಕ ಪಡುವಂಥ ನೆಸೆಸಿಟಿ ಇಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳಿದ್ದಾನೆ. ಈಗ ನಮ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ? ಆತ್ಮ ನಾಶ ಆಗೋದಿಲ್ಲ, ಅದು ಯಾವಾಗಲೂ ಇರುವಂಥದ್ದು. ಅದಕ್ಕೋಸ್ಕರ ಈ ಶರೀರದಲ್ಲಿ ಇದ್ದಿದ್ದ ತಕ್ಷಣ ಇದು ಸಪ್ರೇಟ್ ಆತ್ಮ, ಅದು ಸಪ್ರೇಟ್ ಆತ್ಮ ಅಲ್ಲ, ಎಲ್ಲ ಒಂದೇ ಆತ್ಮ ಇರೋದು.
ಆದರೆ ಶರೀರಗಳು ಭಿನ್ನ ಭಿನ್ನವಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಅಜ್ಞಾನ ಇರೋದರಿಂದ ನಮಗೆ ಸಪ್ರೇಟಾಗಿ ಕಾಣಿಸುತ್ತೆ. ಆದರೆ ಯಾವಾಗ ಜ್ಞಾನ ನಮ್ಮಲ್ಲಿ ಉದಯ ಆಗುತ್ತೋ ಆಗ ನಮಗೆ ಎಲ್ಲವೂ ಒಂದೇ ಅನ್ನೋದು ಕಾಣಿಸುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.